ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಏನು ರೆಡಿಯಾಗಿದ್ದೀನಿ ಅಂದರೆ, ನಾವು ಮನೆ ಚೇಂಜ್ ಮಾಡೋಣ ಅನ್ಕೊತಾ ಇದ್ದೀರಿ. ಸೊ ಹಾಗಾಗಿ ಕೆಲವರಿಗೆ ಗೊತ್ತಿರೋರಿಗೆ ಹೇಳಿದ್ರಿ, ಮನೆ ಏನಾದರೂ ಇದ್ದರೆ ಹೇಳಿ ಅಂಥೇಳಿ. ಸೊ ಅವರು ಬನ್ನಿ ಮನೆ ನೋಡಿರ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ನಮ್ಮ ಯಜಮಾನ್ರು ಹೋಗ್ತಾ ಇದ್ದೀರಿ. ಅದಕ್ಕೂ ಮುಂಚೆ ಬೆಳಗ್ಗೆ ಎಲ್ಲ ಏನೇನಾಯಿತು, ಬ್ರೇಕ್ಫಾಸ್ಟ್ ಏನು ಮಾಡಿದ್ದೆ ಅದೆಲ್ಲ ನೋಡ್ಕೊಂಡು ಬನ್ನಿ, ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಸೊ ಇವಾಗ ನಾನು ಹೊರಡ್ತೀನಿ. ನೀವು ಬೆಳಗ್ಗೆಲ್ಲ ಏನೇನಾಯಿತು ವಿಡಿಯೋ ನೋಡ್ಕೊಂಬರ್ರಿ, ಮತ್ತೆ ಸಿಗ್ತೀನಿ. ಓಕೆನಾ? ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹ್ಯಾಪಿ ವುಮೆನ್ಸ್ ಡೇ. ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ. ಹೆಣ್ಮಕ್ಳಿಗೆ ಅವತ್ತೇ ವಿಶ್ ಮಾಡಬೇಕಂತೇನಿಲ್ಲ, ಪ್ರತಿದಿನವೂ ವಿಶ್ ಮಾಡಿದ್ರೆ ಏನೂ ತಪ್ಪಿಲ್ಲ. ನಮಗೆ ಪ್ರೀತಿ, ಶಕ್ತಿ, ಸ್ಫೂರ್ತಿ ನೀಡುವ ಎಲ್ಲ ಅದ್ಭುತ ಮಹಿಳೆಯರಿಗೆ ಮಹಿಳಾ ದಿನದ ಆರ್ಥಿಕ ಶುಭಾಶಯಗಳು. ನಿಮ್ಮ ಶಕ್ತಿಗೆ ಎತ್ತರವಾದ ಯಶಸ್ಸು ದೊರಕಲಿ. ಹ್ಯಾಪಿ ವುಮೆನ್ಸ್ ಡೇ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡೋಣ ಅಂತೇಳಿ ಫ್ರೆಶ್ ಅಪ್ ಆಗಿ ಫಸ್ಟಿಗೆ ನಾನು ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊತೀನಿ ಖಾಲಿ ಹೊಟ್ಟೆಯಲ್ಲಿ. ಹಾಗಾಗಿ ಬಂದು ನಾನು ಕಿಚನಲ್ಲೇ ಇರುತ್ತೆ ನನ್ನ ಟ್ಯಾಬ್ಲೆಟ್ಟು, ಅಲ್ಲೇ ಜಾಸ್ತಿ ಹೊತ್ತಿರೋದ್ರಿಂದ ಕಿಚನ್ಗೆ ಬರೋದಲ್ವಾ. ಬಂದಿದ ತಕ್ಷಣ ಫಸ್ಟಿಗೆ ಒಂದು ಟ್ಯಾಬ್ಲೆಟ್ ಖಾಲಿ ಹೊಟ್ಟೆಲಿ ತೊಗೊತೀನಿ. ಥೈರಾಯ್ಡ್ ಯಾಕೆ ಬರುತ್ತೆ ಗೊತ್ತಾ? ನಮ್ಮ ಬಾಡಿಯಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಬರುತ್ತೆ. ಹೆಚ್ಚಾಗಿ ಒತ್ತಡ, ಆಹಾರದಲ್ಲಿ ಪೋಷಕಾಂಶಗಳು ಇದ್ದರೆ ಆವಾಗ ಕೂಡ ಬರುತ್ತೆ. ತುಂಬ ಟೆನ್ಷನ್ನು, ಯೋಚನೆಗಳು, ಕೆಲವೊಂದು ಜಾಸ್ತಿ ಎಮೋಷನ್ ಆಗೋದು, ಇವೆಲ್ಲ ಮಾಡಿದಾಗೆಲ್ಲ ಆವಾಗ ನಮಗೆ ಥೈರಾಯ್ಡ್ ಸಮಸ್ಯೆ ಜಾಸ್ತಿ ಕಾಣಿಸುತ್ತೆ. ನಮಗೆ ಥೈರಾಯ್ಡ್ ಇದೆ ಅಂತ ಹೇಗೆ ತಿಳ್ಕೊಳ್ಬೋದು ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ತೂಕ ಜಾಸ್ತಿ ಆದಾಗ, ಮುಖ ಎಲ್ಲ ಚರ್ಮ ಎಲ್ಲ ಒಣದಾಗ, ಜಾಸ್ತಿ ಕೂದಲು ಉದುರ್ತಾ ಇದೆ ಅಂದಾಗ, ಗಂಟ್ಲಲ್ಲಿ ಏನಾದರೂ ನುಂಗಕ್ಕೆ ಹೋದಾಗ ನುಂಗಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅಂದಾಗ, ನಮ್ಮ ಕತ್ತಿನ ಕೆಳಗಡೆ ಗಂಟ್ಲಿರುತ್ತಲ್ವ, ಅಲ್ಲಿ ಏನಾದರೂ ಸ್ವಲ್ಪ ಊತ ಕಾಣಿಸಿದಾಗ ನಮಗೆ ಥೈರಾಯ್ಡ್ ಸಮಸ್ಯೆ ಇದೆ ಅಂತ ನಾವು ಇದರಿಂದ ಸಿಂಪ್ಟಮ್ಮಿಂದ ತಿಳ್ಕೊಬೋದು. ನಮಗೆ ಥೈರಾಯ್ಡ್ ಸಮಸ್ಯೆ ಇರ್ಬೋದಾ ಅಂತ ತಿಳ್ಕೊಂಡು ಹೋಗಿ ಚೆಕಪ್ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಕಮ್ಮಿ ಇದ್ದಾಗೆ ತೋರಿಸ್ಕೊಂಡ್ರೆ ಆಮೇಲೆ ನಾವು ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡು ಅದನ್ನು ಸರಿ ಮಾಡ್ಕೊಬೋದು. ಇದು ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋದಾದರೆ, ಫಸ್ಟು ನಾವು ಈಚೆ ಕಡೆ ಕೆಲವೊಂದು ಫುಡ್ಡನ್ನು ತಿನ್ನೋದನ್ನು ಅವಾಯ್ಡ್ ಮಾಡಬೇಕು. ಕೆಲವರಂತೂ ಜಾಸ್ತಿ ಈಚೆ ಕಡೆ ಸಿಗುವ ಫುಡ್ಡನ್ನೇ ತಿನ್ನೋದನ್ನು ಜಾಸ್ತಿ ಮಾಡಿದ್ದಾರೆ, ಅವ್ರಿಗೆ ಬೇಗ ಬರುತ್ತೆ. ಜಾಸ್ತಿ ಗೋಬಿ ತಿನ್ನೋರಿಗೆ, ಅಂದರೆ ಗೋಬಿ ಮಂಚೂರಿ ತಿಂತಾರಲ್ಲ ಈಚೆ ಕಡೆ ಸಿಗೋದು, ಅದನ್ನು ತಿನ್ನೋದ್ರಿಂದ ಜಾಸ್ತಿ ತಿನ್ನೋದ್ರಿಂದ ಥೈರಾಯ್ಡ್ ಸಮಸ್ಯೆ ಬರುತ್ತೆ. ಮತ್ತು ಕೆಲವೊಂದು ಫುಡ್ಡಲ್ಲಿ ಕಲರೆಲ್ಲ ಮಿಕ್ಸ್ ಮಾಡಿರ್ತಾರಲ್ಲ, ಅಂಥ ಫುಡ್ಡನ್ನೆಲ್ಲ ತಿನ್ನೋಕೆ ಹೋಗ್ಬೋದು. ಆ ಥರ ಫುಡ್ಡೆಲ್ಲ ತಿಂದಾಗ ಥೈರಾಯ್ಡ್ ಸಮಸ್ಯೆ ಜಾಸ್ತಿ ಆಗುತ್ತೆ. ನಾವು ಆದಷ್ಟು ಮನೆಯಲ್ಲಿರುವ ಹೆಲ್ದಿ ಫುಡ್ಡನ್ನು ತಿನ್ನೋದ್ರಿಂದ ಥೈರಾಯ್ಡ್ ಸಮಸ್ಯೆನ ಕಂಟ್ರೋಲ್ ಮಾಡ್ಕೊಬೋದು. ಈಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ, ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕ್ಕೊಂಡು ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಈಗ ಬಂದು ನಮ್ಮ ಯಜಮಾನ್ರು ನೆಲ್ಲಿಕಾಯಿ ತಂದಿದ್ರು. ಸೊ ನೆಲ್ಲಿಕಾಯಲ್ಲಿ ಒಂದು ಸ್ವಲ್ಪ ಗೊಜ್ಜು ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲಿ ಮಾಡ್ಕೊತಾ ಇದ್ದೀನಿ. ಉಪ್ಪಿನಕಾಯಿನೂ ಅಂತ ಹೇಳ್ಬೋದು, ಹಾಗೇನೂ ತಿನ್ಬೋದು. ಒಂದೊಂದೇ ಪೀಸ್ ತಗೊಂಡು, ಇಲ್ಲಾಂದರೆ ಅನ್ನದ ಜೊತೆನೂ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನೆಲ್ಲಿಕಾಯಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಇವಾಗ ಬಂದು ಉಪ್ಪು ಮತ್ತು ಖಾರ ಮತ್ತು ಜೀರಿಗೆ ಮತ್ತು ಸಾಸಿವೆ, ಹಾಗೆ ಬೆಳ್ಳುಳ್ಳಿ ಜಜ್ಜಿರೋದು, ಇಷ್ಟೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿಣ, ಇಷ್ಟೆಲ್ಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೆಲ್ಲಿಕಾಯಿ ತುಂಬ ಸಾಫ್ಟಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿಗಂಟ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಇದನ್ನು ಸೈಡಿಗೆ ತಗೊಂಡು ಅನ್ನದ ಜೊತೆ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಇವತ್ತು ನಿಮಗೆ ಡೀಟೇಲಾಗಿ ನಾನು ತಿಳಿಸ್ತಾ ಇಲ್ಲ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ರೆಸಿಪಿನ ಶೇರ್ ಮಾಡ್ಕೊತೀನಿ. ಇವಾಗಂತೂ ನೆಲ್ಲಿಕಾಯಿ ಸೀಸನ್ನು, ಎಲ್ಲಿ ನೋಡಿದ್ರೇನು ಸಿಗುತ್ತೆ. ಕೆಲವರೆಲ್ಲ ಮನೆ ಮುಂದೆ ಎಲ್ಲ ಬೆಳೆಸ್ಕೊಂಡಿರ್ತಾರೆ. ನಮ್ಮ ಯಜಮಾನ್ರಿಗೆ ಅವ್ರ ಫ್ರೆಂಡ್ಸ್ ಯಾರೋ ಕೊಟ್ರಂತೆ, ಅವ್ರು ತಂದಿದ್ರು.
ಸೊ ನಾವು ತಂದಾಗೆಲ್ಲ ಉಪ್ಪಲ್ಲಿ ಚೆನ್ನಾಗಿ ನೆನೆಸ್ಬಿಟ್ಟು ಆಮೇಲೆ ಖಾರ ಹಾಕ್ಕೊಂಡು ತಿಂತಾ ಇರ್ತೀರಿ. ಸೊ ಇವತ್ತು ಬಂದು ನಾನು ಸಿಂಪಲ್ಲಾಗಿ ಗೊಜ್ಜು ಥರ ಮಾಡ್ಕೊಳ್ಳೋಣ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಈ ಥರ ಮಾಡಿಕೊಂಡು ಮಧ್ಯಾಹ್ನ ಟೇಸ್ಟ್ ಮಾಡ್ತಾ ಇದ್ದೀರಿ. ಹಾಗೆ ಮಧ್ಯಾಹ್ನ ಬಂದು ಹಾಗೆ ಒಂದು ಸಿಂಪಲ್ಲಾಗಿ ಅಡುಗೆ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ನಲ್ವ, ಬೆಳಗ್ಗೆ ಎಷ್ಟು ಬೇಕೋ ಅಷ್ಟಿಗೆ ಮಾಡ್ಕೊಂಡಿದ್ದೆ. ಸರಿ ಅಂತೇಳಿ ಮಧ್ಯಾಹ್ನ ಮಕ್ಕಳೆಲ್ಲ ಬಂದರು. ಅವ್ರಿಗಿವಾಗ ಎಕ್ಸಾಮ್ ನಡೀತಾ ಇದೆ, ಫೈನಲ್ ಎಕ್ಸಾಮು. 12:30 ಬಂದುಬಿಡ್ತಾರೆ. ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿದೆ, ಅನ್ನ ಸಾಂಬಾರು ಮಾಡೋಣ ಅಂತ ಹೇಳಿದೆ. ಅವರು ಅನ್ನ ಸಾಂಬಾರು ಏನು ಬೇಡ, ಸಿಂಪಲ್ಲಾಗಿ ಟೊಮೊಟೊ ಬಾತ್ ಏನಾದರೂ ಮಾಡಿಕೊಡು ಅಂತ ಹೇಳಿದ್ರು. ಹಂಗಾಗಿ ಇಲ್ಲಿ ನಾನು ಎಣ್ಣೆ, ಸಾಸಿವೆ, ಚಕ್ಕೆ, ಲವಂಗ, ಈರುಳ್ಳಿ, ಟೊಮೊಟೊ, ಕರಿಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣ್ಸಿನ್ಕಾಯಿ ಇಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ಕೊಂಡೆ. ಹಾಗೆ ಮಸಾಲ ಐಟಮ್ ಬಂದು ಧನಿಯಾ ಪುಡಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಷ್ಟೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಅಕ್ಕಿ ಎಷ್ಟು ತಗೊಂಡಿರ್ತೀರೋ ಅಷ್ಟು ನೀರು ಹಾಕ್ಕೊಂಡು ಒಂದು ಕುದಿ ಬಂದಮೇಲೆ ಕುಕ್ಕರ್ ಕ್ಲೋಸ್ ಮಾಡಿ ಒಂದು ವಿಸಿಲ್ ತಗೊಂಡ್ರೆ ಸಾಕು. ಸಿಂಪಲಾಗಿ ಟೊಮಟೊ ಬಾತ್ ರೆಡಿ ಆಗುತ್ತೆ. ಮತ್ತು ಇನ್ನೊಂದು, ಇದಕ್ಕೆ ನಾನು ಒಂದು ಸ್ವಲ್ಪ ಮನೇಲಿ ಮಾಡಿರ್ತೀರಲ್ಲ ಸಾಂಬಾರು ಪುಡಿ, ಅದನ್ನು ಹಾಕ್ಕೊಂಡಿದ್ದೀನಿ. ಸಾಂಬಾರು ಪುಡಿ ಹಾಕಿ ಮಾಡಿ ನೋಡೋಣ ಅಂತೇಳಿ ಮಾಡಿದೆ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಅಷ್ಟರಲ್ಲೇ ಹೇಳಿದ್ನಲ್ವ ಮನೆ ನೋಡೋಕೆ ಹೋಗ್ತಾ ಇದ್ದೀರಂತ. ನಾನು ನಮ್ಮ ಯಜಮಾನ್ರು ಮನೆ ನೋಡೋಕೆ ಹೋದ್ರಿ, ಆದರೆ ಅಲ್ಲಿ ಮನೆಗಳು ನೋಡೋದಕ್ಕೆ ನಾವು ಮಧ್ಯಾಹ್ನ ಹೋಗಿದ್ದಲ್ವ, ಯಾರೂ ಇರಲಿಲ್ಲ, ಎಲ್ಲ ಕೆಲಸದ ಮೇಲೆ ಎಲ್ಲೆಲ್ಲೋ ಹೋಗಿದ್ದರು. ಹಂಗಾಗಿ ವಾಪಸ್ ಬಂದು ಹೋಗಿದ್ದು ವೇಸ್ಟ್ ಆಯಿತು. ಬಂದಮೇಲೆ ಮೆಣಸಿನ್ಕಾಯಿ ಊರಿಂದ ತಂದಿದ್ರಲ್ವ, ಖಾರದ ಪುಡಿ ಮಾಡ್ಕೊಳ್ಳೋಣ ಅಂತೇಳಿ ನಮ್ಮ ಅಜ್ಜಿ ಎಲ್ಲ ಹುರ್ಕೊಡ್ತಾಯಿದ್ರು. ಮತ್ತು ನಾನು ಮನೆಗೆ ಸ್ವಲ್ಪ ಬೇಕಾಗಿರೋದನ್ನೆಲ್ಲ ಬಿಡಿಸ್ಕೊತಾ ಇದ್ದೆ. ಸೊ ಇದನ್ನೆಲ್ಲ ಮಾಡಿ ಇಟ್ಕೊಂಡೆ, ಮಿಷಿನ್ಗೆ ಹೋಗಿ ಹಾಕ್ಸ್ಕೊಂಬರ್ಬೇಕು, ರೆಡಿ ಮಾಡಿ ಇಟ್ಟಿದ್ದೀನಿ. ಮತ್ತು ಇವಾಗ ನಾನು ನೈಟಿಗೆ ಅಡುಗೆ ಮಾಡ್ತಾಯಿದ್ದೀನಿ. ನೈಟಿಗೆ ಬಂದು ಎಗ್ ಬುಜ್ಜಿ ಮತ್ತು ಚಪಾತಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನು ಎಣ್ಣೆ, ಸಾಸಿವೆ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಮೊಟ್ಟೆ ಎಲ್ಲ ಒಡೆದಾಕ್ಕೊಂಡಿದ್ದೀನಿ. ಮೊಟ್ಟೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಎಗ್ ಬುಜ್ಜಿ ರೆಡಿ ಆಗುತ್ತೆ. ಸಿಂಪಲ್ಲಾಗಿ ಏನು ಜಾಸ್ತಿ ಮಸಾಲ ಹಾಕ್ದಿರ ಎಗ್ ಬುಜ್ಜಿ ರೆಡಿ ಮಾಡಿಕೊಂಡೆ. ಹಾಗೆ ಇವಾಗ ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ. ಮೊದಲಿಗೆ ಚಪಾತಿ ಹಿಟ್ಟು ಕಲಸಿಡಬೇಕಾಯಿತು. ಫಸ್ಟಿಗೆ ನಾನು ಎಗ್ ಬುಜ್ಜಿ ಮಾಡಿಕೊಂಡು ಆಮೇಲೆ ಚಪಾತಿ ಮಾಡ್ಕೊಳ್ಳೋಣ ಅಂತೇಳಿ ಚಪಾತಿ ಹಿಟ್ಟು ಕಲಸಿ ಎಗ್ ಬುಜ್ಜಿ ಮಾಡಿಕೊಂಡೆ. ಸೊ ಇದರೊಂದಿಗೆ ವಿಡಿಯೋನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಐ ಹೋಪ್ ಇವತ್ತಿನ ವಿಡಿಯೋ ಸ್ವಲ್ಪ ಆದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.